ಸೋನು ನಿಗಮನ್ನ ಬ್ಯಾನ್ ಮಾಡಬೇಕಾ ಬೇಡವಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಸಾರಾ ಗೋವಿಂದ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನಿಮಗೆ ಗೊತ್ತಿರಬಹುದು ಸೋನು ನಿಗಮ್ ಅವರು ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿರುವಂತದ್ದು. ಏನ್ ಹೇಳ್ತೀರಾ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ನಾನು ಈಗಾಗಲೇ ಇದರ ಬಗ್ಗೆ ಮಾತನಾಡಿದ್ದೀನಿ. ನನ್ನ ಯಾವುದೋ ಮೀಡಿಯಾದವರು ಬಂದು ನನ್ನನ್ನು ಮಾತಾಡಿಸಿದ್ರು. ನಾನು ಬೇಷರತ್ತಾಗಿ ಅವರು ಕ್ಷಮೆ ಕೇಳಬೇಕು ಅಂತ ಬಿಟ್ಟು ಹೇಳಿದ್ದೀನಿ. ಯಾರು? ಸೋನು ನಿಗಮ್ ಕ್ಷಮೆ ಕೇಳದೆ ಹೋದರೆ ಮುಂದಿನ ಕ್ರಮ ವಾಣಿಜ್ಯ ಮಂಡಳಿ ತಗೊಳ್ಳೇಬೇಕು, ತಗೊಂಡೇ ತಗೋತಾರೆ. ಯಾಕೆಂತ ಹೇಳಿದ್ರೆ ಈ ಉದ್ದಟತನದ ಮಾತುಗಳನ್ನಾಡಿ ಕನ್ನಡಿಗರನ್ನ ಕೆರಳಿಸುವಂಥ ಕೆಲಸವನ್ನು ಯಾವುದೇ ಭಾಷೆಯವರು ಮಾಡಬಾರ್ದು. ಅದು ತಪ್ಪು. ಅದನ್ನು ನಾವು ಯಾರಿಗೂ ಒಪ್ಕೊಳ್ಳೋದಿಲ್ಲ. ಅದನ್ನು ಖಂಡಿಸ್ತೀನಿ. ಸೋನು ನಿಗಮ್ ಅವರು ಈಗಾಗಲೇ ಒಂದು ಮಾಧ್ಯಮದಲ್ಲಿ ಏನು ನಾವು ನೋಡಿದ್ದೀವೋ ಅದನ್ನೆಲ್ಲ ನೋಡಿದ್ದೀವಿ. ಕನ್ನಡಿಗರನ್ನ ಒಂದು ರೀತಿ ಭಯೋತ್ಪಾದಕರ ಥರ ಅವನು ಕಂಡಿದ್ದಾನೆ. ಅದು ಭಾಳ ಖಂಡನೀಯವಾದಂಥ ಕೆಲಸ. ಅದು ಯಾವುದೇ ಕಾರಣಕ್ಕೂ ಸೋನು ನಿಗಮ್ ಅವರು ಮುಂದಿನ ದಿನಗಳ ಕ್ಷಮೆ ಕೇಳ್ತೀವಿ. ಆದರೆ ಕರ್ನಾಟಕದಲ್ಲಿ ಅವರು ಯಾವುದೇ ಕಾರ್ಯಕ್ರಮ ಮಾಡೋದಕ್ಕೂ ಕನ್ನಡ ಪರ ಸಂಘಟನೆಗಳು ನಾವ್ಯಾರು ಬಿಡಲ್ಲ. ಸರ್, ಕರ್ನಾಟಕದ ನೆಲದಲ್ಲೇ ಇದ್ಕೊಂಡು ಕನ್ನಡಿಗರಿಂದನೇ ಬೆಳೆದುಕೊಂಡು ಕನ್ನಡದ ಒಂದು ಸ್ಟೇಜಲ್ಲಿ ಅಂದರೆ ಕನ್ನಡಿಗರೇ ಆಯೋಜನೆ ಮಾಡಿರೋ ಸ್ಟೇಜಲ್ಲಿ ಬಂದು ಈ ರೀತಿಯಾಗಿ ಒಂದು ಉದ್ದಟತನದ ಹೇಳಿಕೆ ಕೊಡೋದು ಎಷ್ಟು ಸರಿ ಸರ್? ಅಲ್ಲ, ಅಲ್ಲಿ ನಮ್ಮಂಥವ್ರು ಯಾರೂ ಇಲ್ಲ. ಅದು ಅವನಿಗೆ ಅದೃಷ್ಟ. ನಮ್ಮಂಥವ್ರೋ ರೂಪೇಶ್ ಅಂತವರೋ ಶಿವರಾಮ್ ಅಂತವರೋ ನಾವ್ಯಾರು ಇದ್ದಿದ್ರೆ ಅಲ್ಲೇ ಅವ್ರಿಗೆ ಏನು ಮಾಡಬೇಕೋ ಅದನ್ನು ಮಾಡ್ತಾಯಿತ್ತು. ಅಲ್ಲಿ ಯಾರೂ ಇಲ್ಲ ಪಾಪ. ಎಲ್ಲ ವಿದ್ಯಾರ್ಥಿಗಳು ಅವ್ರಿಗೆ ಪಾಪ ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಆಗಿದ್ದಾರೆ. ಆದರೆ ನಮ್ಮಂಥವ್ರು ಯಾರೂ ಅಲ್ಲಿ ಇರಲಿಲ್ಲ. ಅವನ ಪುಣ್ಯ. ಏನೇ ಆಗಲಿ ಇದಕ್ಕೆ ಕ್ರಮ ತಗೊಳ್ಳೇಬೇಕು, ತಗೊಂಡೇ ತಗೊಳ್ಳಿ. ಸರ್, ಖಾಸಗಿ ಕಾಲೇಜ್ನಲ್ಲಿ ಆಗಿರುವಂಥದ್ದು ಆ ಕಾಲೇಜ್ಗೆ ಸಂಬಂಧಪಟ್ಟ ಆಯೋಜಕರಿಗೂ ಗಮನಕ್ಕೆ ಬಂದಿಲ್ವಾ ಸರ್? ಅಲ್ಲ, ಅವ್ರಿಗೆಲ್ಲ ಬಂದಿರುತ್ತೆ. ಅವರೆಲ್ಲ ಈಗ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವರು ಈ ನೆಲದಲ್ಲಿ ಇಂಥ ಒಂದು ಘಟನೆ ನಡೆದಾಗ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗಿರೋದು ಅವ್ರ ಕರ್ತವ್ಯ. ಅವ್ರು ಮಾಡಲಿಲ್ಲ ಅಂದರೆ ಮಾಡೋವಂಥ ಕೆಲಸ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ. ಸರ್, ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಏನು ಹೇಳ್ತೀರಾ? ಸಂಗೀತ ನಿರ್ದೇಶಕರಿಗೆ ಕೆಲವರು ಅಂಥವ್ರನ್ನ ಬೆಳೆಸಕ್ಕಂತಾನೆ ಒಂದಿಷ್ಟು ಜನ ಇದ್ದಾರೆ. ನೋಡಿ, ನಾವು ಯಾವತ್ತೂ ಕೂಡ ಏಕದಮ್ ನಾವು ಬ್ಯಾನು ಮತ್ತೊಂದು ಅದು ನಮ್ಮ ಸಿನಿಮಾ ಇಂಡಸ್ಟ್ರಿ ಇಲ್ಲ. ಅದಕ್ಕೆ ಅಸಹಕಾರ ಅಂತ ಏನಿದೆಯೋ ಅದನ್ನು ನಾವು ಮಾಡಬೇಕಾಗುತ್ತೆ. ಖಂಡಿತವಾಗಿ ಇದನ್ನು ನೋಡ್ಕೊಂಡಂತೂ ಸಹಿಸ್ಕೊಂಡು ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ಕ್ರಮ ತಗೊಂಡೇ ತಗೊಳ್ತೀವಿ. ಅವ್ರು ಒಂದಷ್ಟು ದಿನ ಅವಕಾಶ ಕೊಡ್ತೀವಿ ಬೇಷರತ್ತಾಗಿ ಕ್ಷಮೆ ಕೇಳೋದಕ್ಕೆ. ಕೇಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನೀವೇನು ಹೇಳಿದ್ರೆ ಅದನ್ನು ಮಾಡಲೇಬೇಕಾಗುತ್ತೆ. ಇದಿಷ್ಟು ಸಾರಾ ಗೋವಿಂದ್ ಅವರು ನ್ಯೂಸ್ ಫಸ್ಟ್ಗೆ ಹೇಳ್ತಾ ಇರುವಂತಹ ಮಾಹಿತಿ. ಅಂದರೆ ಕ್ಷಮೆಯನ್ನ ಕೇಳಲೇಬೇಕು ಅನ್ನುವಂತಹ ಒಕ್ಕೊರಲ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅವರೇನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಕ್ಷಮ್ಯವಾಗಿ ಇದನ್ನು ನಾವು ಖಂಡಿಸ್ತೇವೆ ಅನ್ನುವಂತಹ ವಿಚಾರವನ್ನು ಹೇಳಿರುವಂಥದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.